ಇನ್ನು ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಎ2 ಆರೋಪಿಯಾಗಿರುವಂತಹ ಸುರೇಶ್ ಬಾಬುನನ್ನ ನಿನ್ನೆ ರಾತ್ರಿ ಎಲ್ಲ ವಿಚಾರಣೆ ಮಾಡಿದ್ರು ಕೂಡ ಯಾವುದೇ ಸತ್ಯವನ್ನ ಬಾಯ್ಬಿಟ್ಟಿಲ್ಲ ಆಚೆಗೆ. ಎಚ್.ಡಿ. ರೇವಣ್ಣ ವಿರುದ್ಧ ಅಪಹರಣ ದೂರು ಪ್ರಕರಣ ಏನಿದೆ, ಆರೋಪಿ ಪತ್ತೆಯಾದರೂ ಕೂಡ ಸಂತ್ರಸ್ತ ಮಹಿಳೆ ಮಾತ್ರ ಪತ್ತೆಯಾಗ್ತಾ ಇಲ್ಲ. ಸೊ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದೇನೆ, ಎಲ್ಲಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಎಲ್ಲೂ ಬಾಯ್ಬಿಡ್ತಾ ಇಲ್ವಂತೆ. ಖಚಿತ ಮಾಹಿತಿಯನ್ನ ಆರೋಪಿ ಸತೀಶ್ ಬಾಬು ನೀಡ್ತಾ ಇಲ್ಲ. ಸೊ ಹಾಗಾದ್ರೆ ಯಾರ ಬಳಿ ಇದ್ದಾರೆ ಸಂತ್ರಸ್ತ ಮಹಿಳೆ? ನ್ಯಾಯಾಂಗ ಬಂಧನದಲ್ಲಿ ಈಗ ಇರುವಂಥದ್ದು ಸತೀಶ್ ಬಾಬು. SIT ಅವರು ಇನ್ನೂ ಕೂಡ ಬಾಡಿ ವಾರೆಂಟ್ ಮೂಲಕ ವಿಚಾರಣೆಗೆ ಪಡ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಪೊಲೀಸರಿಗೆ ಒಂದಿಷ್ಟು ವಿಚಾರಣೆಯನ್ನು ಮಾಡಿದಾರಂತೆ. ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ಲೇಡಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ರೇವಣ್ಣ ವಿರುದ್ಧ ಅಪಹರಣ ದೂರು ವಿಚಾರ ಏನಿದೆ, ಟೆಕ್ನಿಕಲ್ ವಿಚಾರಣೆಗಿಳಿದಿದ್ದಾರೆ ಈಗ ಪೊಲೀಸರು. ಸೊ ಆರೋಪಿ ಸತೀಶ್ ಬಾಬು ಮೊಬೈಲನ್ನು ಸೀಸ್ ಮಾಡಿದ್ದಾರೆ SIT ಅವರು. 29ರ ಸಂಜೆ ರಾತ್ರಿ ಎಲ್ಲೆಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಶೋಧವನ್ನ ಮಾಡಲಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಮೂಲಕವೇ ಪತ್ತೆ ಕಾರ್ಯವನ್ನ ಆರಂಭವನ್ನ ಮಾಡ್ತಾರೆ. ಪೊಲೀಸರ ಎಲ್ಲಾ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂತಾನೆ ಆರೋಪಿ ಉತ್ತರವನ್ನ ಕೊಡ್ತಾ ಇದ್ದಾನಂತೆ. ಈ ಸಂಬಂಧದಲ್ಲಿ ಭವಾನಿ ರೇವಣ್ಣ ತಮ್ಮನಾಗಿರುವಂತಹ ಸತೀಶ್ ಬಾಬು ಸಂಬಂಧದಲ್ಲಿ ತಮ್ಮ ಅಂತೆ. ಸೊ ಹಾಗಿದ್ದಾಗ ಈಗ ಅವನ ಮೊಬೈಲ್ ಮೂಲಕವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಹುಡುಕೊಳ್ತಾರೆ. ಎಲ್ಲಿದ್ದ, ನೆಟ್ವರ್ಕ್ ಎಲ್ಲಿದೆ, ಯಾವ ಜಾಗದಲ್ಲಿದ್ದ, ಅದರ ಮೇಲೆ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ನೋಡೋಣ. ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಅತಿ ಮುಖ್ಯವಾಗಿ ಈಗ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಬೇಕಾಗಿರುವಂಥದ್ದು ಆ ಮಹಿಳೆ ಎಲ್ಲಿ ಅನ್ನೋದು. ಆ ಮಹಿಳೆ ಬಂದ ಮೇಲೆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಒಂದಿಷ್ಟು ಚಿತ್ರಣ ಸಿಗುತ್ತೆ, ಸ್ಪಷ್ಟತೆ ಸಿಗುತ್ತೆ ಅಂತ ಕಾಣಿಸುತ್ತೆ. ಏನು ಹೇಳ್ತಾ ಇದ್ದಾನೆ ಸತೀಶ್ ಬಾಬು? ಯಾವ ಲಿಂಕ್ಸು ಸಿಗ್ತಾ ಇಲ್ವಾ? ಪೊಲೀಸರಿಗೆ ಅವನ ಓಡಾಡಿರುವಂಥ ಚಲನವಲನವೂ ಕೂಡ ಎಲ್ಲೂ ಸಿಗ್ತಾ ಇಲ್ವಾ ಏನು ಅಂತ? ಅರುಣ್, ಕೇವಲ ಕಿಡ್ನಾಪ್ ಪ್ರಕರಣಕ್ಕೆ ಮಾತ್ರ ಅಲ್ಲ, ಇದುವರೆಗೂ ಬಂದಿರುವಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಈ ಸಂತ್ರಸ್ತೆಯ ಮಹಿಳೆಯ ಹೇಳಿಕೆ ಏನಿದೆ, ಆ ಹೇಳಿಕೆ ಮೂಲಕವಾಗಿ ಇಡೀ ಒಂದು ಪ್ರಕರಣವೇ ಮತ್ತೊಂದು ಹಂತಕ್ಕೂ ಕೂಡ ಬದಲಾಗುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಯಾಕೆಂದರೆ ಆಕೆ ಈಗ ದೂರನ್ನು ಕೊಟ್ಟಿರುವಂತಹ ಮಹಿಳೆ ಮಗ ಹೇಳ್ತಾ ಇರುವಂಥ ಪ್ರಕಾರವಾಗಿ ಕಳೆದ 6-7 ವರ್ಷಗಳಿಂದಲೂ ಕೂಡ ಆ ಮಹಿಳೆ ರೇವಣ್ಣ ಅವರ ಮನೆಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಅಲ್ಲಿ ನಡೀತಾ ಇದ್ದಂಥ ಹಲವು ವಿಚಾರಗಳು ಕೂಡ ಆ ಮಹಿಳೆಗೆ ಗೊತ್ತಿತ್ತು ಅನ್ನುವಂಥದ್ದು ಕುಟುಂಬಸ್ಥರ ಇರುವಂತಹ ಮಾಹಿತಿಗಳು. ಈ ಕಾರಣದಿಂದಲೇ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿದೆ. ಆ ಮಹಿಳೆ ಏನಾದರೂ ಸಿಕ್ಕಿಬಿಟ್ರೆ ಆ ಮಹಿಳೆ ನೀಡುವಂತಹ ಹೇಳಿಕೆಗಳೇನಿದೆ, ಆ ಹೇಳಿಕೆಗಳು ಇನ್ನೊಂದಿಷ್ಟು ಸಂಕಷ್ಟಗಳನ್ನು ರೇವಣ್ಣ ಮತ್ತು ರೇವಣ್ಣ ಮಗನಿಗೆ ತಂದಿಡ್ಬೋದು ಅನ್ನುವಂಥ ಆತಂಕದಿಂದಲೇ ತನ್ನ ತಾಯಿಯನ್ನು ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥದ್ದು ಆ ಮಗನ ಒಂದು ಆರೋಪ ಆಗಿದೆ. ದೂರಿನಲ್ಲೂ ಕೂಡ ಅದನ್ನು ಬರೆಯಲಾಗಿದೆ. ಇದನ್ನು ಗಮನಿಸ್ತಾ ಇದ್ದರೆ ಇಡೀ ಒಂದು ಪೆನ್ಡ್ರೈವ್ನ ಪ್ರಕರಣ ಏನಿದೆ, ಆ ಇಡೀ ಪ್ರಕರಣಕ್ಕೆ ಈ ಮಹಿಳೆ ಒಂದು ಸ್ಟೇಟ್ಮೆಂಟಿಂದ ಬೇರೆ ಇದೆ ತಿರುವುಗಳು, ಅಥವಾ ಯಾವ್ಯಾವ ರೀತಿಯಾದಂತಹ ಕರ್ಮಕಾಂಡಗಳು ಮನೆಗಳಲ್ಲಿ ನಡೀತಾ ಇದ್ವು ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಬಹುದೇನೋ ಅನ್ನುವಂತಹ ಒಂದು ಆರಂಭಿಕವಾದಂತಹ ಸೂಚನೆಗಳು ಈಗ ಸಿಗ್ತಾ ಇದ್ದಾವೆ. ಆದರೆ ಈ ಒಂದು ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವಂಥ ಸುರೇಶ್ ಬಾಬುನನ್ನು ಪೊಲೀಸರು ಮೊನ್ನೆ ಸಂಜೆಯೇ ವಶಕ್ಕೆ ಪಡೆದುಕೊಂಡಿದ್ದು, ನಿನ್ನೆ ಸಂಜೆ ನ್ಯಾಯಾಲಯಕ್ಕೆ ಒಪ್ಪಿಸಿ ಅಲ್ಲಿಂದ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿದೆ. ಪೊಲೀಸರ ವಿಚಾರಣೆಯಲ್ಲಿ ಎಲ್ಲಿಯೂ ಕೂಡ ಅವನು ತನ್ನ ಆ ಸಂತ್ರಸ್ತ ಮಹಿಳೆಯನ್ನು ಎಲ್ಲಿಗೆ ಕರ್ಕೊಂಡೋಗಿ ಬಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಆರೋಪಿ ಬಂಧನವಾಗಿದ್ರೂ ಕೂಡ ಸಂತ್ರಸ್ತ ಮಹಿಳೆಯ ಒಂದು ಕಿಂಚಿತ್ತು ಸುಳಿವು ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಇದು ಈಗ ಮತ್ತೊಂದಿಷ್ಟು ಕಗ್ಗಂಟಾಗ್ತಾ ಇರುವಂಥದ್ದು. ಇವನು ಏನನ್ನೂ ಕೂಡ ವಿಚಾರವನ್ನು ಬಾಯಿ ಬಿಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅವರ ಮಗ ಕೊಟ್ಟಿರುವಂಥದ್ದು 29ರ ರಾತ್ರಿ 9 ಗಂಟೆಗೆ ತನ್ನ ಮನೆಯಿಂದ ಸುರೇಶ್ ಬಾಬು ತನ್ನ ತಾಯಿಯನ್ನು ಕರ್ಕೊಂಡು ಹೋದ ಅನ್ನುವಂಥದ್ದು. ಹಾಗಾಗಿ ಆ 9 ಗಂಟೆಯಿಂದ ಮುಂದುವರೆದಂತೆ ಎಲ್ಲೆಲ್ಲಿ ಇವನು ಓಡಾಡಿದ್ದ ಅನ್ನುವಂಥದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಇರುವಂಥ ಕಾರಣಕ್ಕೋಸ್ಕರವಾಗಿ ತೀವ್ರವಾದಂಥ ವಿಚಾರಣೆಯೂ ಕೂಡ ಅಸಾಧ್ಯವಾಗಿದೆ. ಅರುಣ್, ಓಕೆ, ಟೆಕ್ನಿಕಲ್ ಎವಿಡೆನ್ಸ್ ಅಂತಂದ್ರೆ ಕೇವಲ ಮೊಬೈಲ್ ನೆಟ್ವರ್ಕ್ ಅಷ್ಟೇ ಆಗೋದಿಲ್ಲ. ಅಲ್ಲಲ್ಲಿ CC ಕ್ಯಾಮ್ರಾಗಳ ಫುಟೇಜ್ಗಳು ಕೂಡ ಬೇಕಾಗುತ್ತೆ, ಓಡಾಡಿರುವಂಥ ಜಾಗಗಳು ಕೂಡ ಬೇಕಾಗತ್ತೆ. ಎಲ್ಲೂ ಕೂಡ CC ಕ್ಯಾಮ್ರಾದಲ್ಲಿ ಓಡಾಡಿರುವಂಥ ದೃಶ್ಯಗಳು ಯಾವುದೂ ಕೂಡ ಸೆರೆಯಾಗಿಲ್ವಾ? ಅದು ಗ್ರಾಮಾಂತರದ ಭಾಗ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಅತಿ ಹೆಚ್ಚಿನ CCTV ಫುಟೇಜ್ಗಳು ಪೊಲೀಸರಿಗೆ ಸಿಗ್ತಾ ಇಲ್ಲ. ಅದರ ಜೊತೆಗೆ ರಾತ್ರಿ 9 ಗಂಟೆ ರಾತ್ರಿ ಆಗಿರುವಂಥ ಸಂದರ್ಭದಲ್ಲಿ ಯಾವುದೇ ಚಿಕ್ಕ ಈ CCTV ದೃಶ್ಯಾವಳಿಗಳು ಕೂಡ ಇದುವರೆಗೂ ಪೊಲೀಸರಿಗೆ ಲಭ್ಯವಾಗಿಲ್ಲ. ಹೀಗಾಗಿನೇ ಒಂದು ಹಂತದ ವಿಚಾರಣೆಯನ್ನು ಪೊಲೀಸರು ಮಾಡಿದಂಥ ಸಂದರ್ಭದಲ್ಲಿ ಅವನು ಎಲ್ಲದಕ್ಕೂ ಕೂಡ ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಂಥ ಉತ್ತರಗಳನ್ನೇ ಸುರೇಶ್ ಬಾಬು ನೀಡಿದ್ದಾನೆ. ಹಾಗಾಗಿ ಈ ಕೇಸ್ ಹೆಂಗಿದ್ರು ಕೂಡ SITಗೆ ವರ್ಗಾವಣೆ ಆಗ್ತಾ ಇರುವಂಥದ್ದು. ಹಾಗಾಗಿ SIT
ಟಿಯೇ ಸೋಮವಾರ ಬಹುತೇಕ ನ್ಯಾಯಾಧೀಶರ ಮುಂದೆ ಅಪ್ಲಿಕೇಶನ್ ಹಾಕಿ ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ. ಆ ನಂತರದಲ್ಲಿ ಈ ಪ್ರಕರಣದ ತನಿಖೆ ಮತ್ತೊಂದಿಷ್ಟು ಚುರುಕುಗೊಳ್ಬೋದು. ಈಗ ಸದ್ಯಕ್ಕೆ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥದ್ದು KR ನಗರ ಪೊಲೀಸರು. ಇನ್ನೂ ಕೂಡ SITನವರು ಅಧಿಕೃತವಾಗಿ ಈ ಕೇಸನ್ನು ವರ್ಗಾವಣೆ ಮಾಡಿಕೊಂಡಿಲ್ಲ. ಬಹುತೇಕ ಸೋಮವಾರ ಈ ಕೇಸಿಗೆ ಸಂಬಂಧಪಟ್ಟಂತೆ ಅವರು ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಬೋದು. ಈ ಕಾರಣಕ್ಕೋಸ್ಕರವಾಗಿಯೇ ಪೊಲೀಸ್ನವರು ನಿನ್ನೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಲ್ಲೇ ಜುಡಿಷಿಯಲ್ ಕಸ್ಟಡಿಗೆ ನೀಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಬಹುತೇಕ ಸೋಮವಾರದ ನಂತರದಲ್ಲಿ ಆತನ ವಿಚಾರಣೆ, ಸುರೇಶ್ ಬಾಬುನ ವಿಚಾರಣೆ ತೀವ್ರವಾಗ್ಬೋದು. ಸದ್ಯಕ್ಕೆ ಏನು ಹೆಚ್ಚು ಕಡಿಮೆ 1 ದಿನಗಳ ಕಾಲ ನಡೆದಿರುವಂಥ ವಿಚಾರಣೆಯಲ್ಲಿ ಯಾವುದೇ ಒಂದು ಚಿಕ್ಕ ಸುಳಿವನ್ನು ಕೂಡ ಸುರೇಶ್ ಬಾಬು ಪೊಲೀಸರಿಗೆ ಬಿಟ್ಟು ಕೊಟ್ಟಿಲ್ಲ ಅರುಣ್. ಹಾಗಾಗಿನೇ ಇಷ್ಟರ ಮಟ್ಟಿಗೆ ಅವನು ಗೌಪ್ಯತೆಯನ್ನು ಕಾಪಾಡ್ತಾ ಇದ್ದಾನೆ ಅನ್ನೋದಾದರೆ ಆ ಮಹಿಳೆ ಬಳಿ ಇರುವಂಥ ರಹಸ್ಯಗಳು ಇನ್ನೆಂಥವು ಅನ್ನುವಂಥದ್ದೇ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.